ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಸ್ವರ್ಗದ ಅರಸರು ಭುವಿಯ ಒಡೆಯರು ನಮ್ಮೆಲ್ಲರಿಗೂ ಅಂತಿಮ ಸುಖ ಮತ್ತು ಶಾಶ್ವತ ಆನಂದವನ್ನು ದಯಪಾಲಿಸುವ ದೇವರು ನಿಮ್ಮೊಡನೆ ಇರಲಿ. ಕರುಣಾಳು ತಂದೆಯೇ, ನೀವೇ ಜನ್ಮವಿತ್ತು ಇಂದು ನಿಮ್ಮ ಬಳಿಗೆ ಕರೆದುಕೊಂಡಿರುವಂಥ ನಮ್ಮ ಸಹೋದರ ಜಾನ್ ಪೀಟರ್ ಇವರ ಪಾರ್ಥಿವ ಶರೀರವನ್ನು ಅಂತಿಮ ಸಂಸ್ಕಾರಕ್ಕೆಂದು ಈ ದೇವಾಲಯಕ್ಕೆ ಕರೆತಂದಿದ್ದೇವೆ. ನಿಮ್ಮ ವರಪ್ರಸಾದದ ಸಹಾಯದಿಂದ ಇವರ ಪಾಪಗಳೆಲ್ಲವನ್ನು ಕ್ಷಮಿಸಿಕೊಟ್ಟು ಇವರ ಆತ್ಮವು ಸ್ವರ್ಗ ಸೇರುವಂತೆ ಈ ಪಾರ್ಥಿವ ಶರೀರವು ಅಂತಿಮ ಗೌರವ ಮತ್ತು ಸಂಸ್ಕಾರಕ್ಕಾಗಿ ಈ ದೇವಾಲಯ ಪ್ರವೇಶಿಸಲಿದೆ. ಸಕಲ ಸಂತರು ಇವರನ್ನು ಸ್ವಾಗತಿಸಲಿ. ಈ ಪವಿತ್ರ ದೇವಾಲಯ ನವ ಜೆರುಸಲೇಮನ್ನು ಸಂಕೇತಿಸಲಿ. ಈ ಪ್ರವೇಶ ದ್ವಾರ ಸ್ವರ್ಗ ಸಾಮ್ರಾಜ್ಯದ ಬಾಗಿಲಾಗಿರಲಿ. ಇವರಿಗೆ ನಿತ್ಯ ಶಾಂತಿ ಪರಮ ಆನಂದ ಲಭಿಸುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ಪಾರ್ಥಿವ ಶರೀರವನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಶಾಶ್ವತವಲ್ಲದಾಯಿ ನಿವಾಸ ತಂದಿದೆ ನನಗೆ ಪಾಪ ದೋಷ. ಬೇಡುವೆನೆ ಮಾದೀನ ದಾಸ, ಬೇಡುವೆನೆ ಮಾದೀನ ದಾಸ, ನೀಡಿ ನನಗೆ ಮೋಕ್ಷವಾಸ. ದಯಾಳು ದೇವಾ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಶ್ರೀಯುತ ಜಾನ್ ಪೀಟರ್ ಅವರ ಕುಟುಂಬದವರೇ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಬಂಧು ಮಿತ್ರರೇ, ಪ್ರತಿ ಮರಣವು ನಮಗೆ ದೇವರ 3 ಕರೆಗಳನ್ನು ನೆನಪಿಗೆ ತರ್ತವೆ.
ಪ್ರತಿ ಮರಣವು ನಮಗೆ ದೇವರು ನೆನಪು ಮಾಡುವಂಥ 3 ವಿಷಯಗಳನ್ನು ತಿಳಿಸುತ್ತದೆ. ಮೊದಲನೆಯದು ಕೃತಜ್ಞತೆಯ ಕರೆ, ಎರಡನೆಯದು ನಂಬಿಕೆಯ ಕರೆ, ಮೂರನೆಯದು ಪ್ರಾರ್ಥನೆಯ ಕರೆ. ಕೃತಜ್ಞತೆಯ ಕರೆ ಯಾಕೆಂದರೆ ದೇವರು ನಮಗೆ ಈ ಒಬ್ಬ ವ್ಯಕ್ತಿಯನ್ನು ಕರುಣಿಸೋದಕ್ಕಾಗಿ, ಈ ವ್ಯಕ್ತಿಯ ಮುಖಾಂತರ ಅವರ ಪ್ರೀತಿಯನ್ನು ಅನುಭವಿಸಲು ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಶ್ರೀಯುತ ಜಾನ್ ಪೀಟರ್ ಅವರು ಕೆಲವರಿಗೆ ತಮ್ಮನಾಗಿ, ಅಣ್ಣನಾಗಿ, ಗಂಡನಾಗಿ, ತಂದೆಯಾಗಿ, ಸ್ನೇಹಿತನಾಗಿ, ಹಿತೈಷಿಯಾಗಿ, ಎಲ್ಲಕ್ಕೂ ಮಿಗಿಲಾಗಿ ಒಬ್ಬ ಕ್ರೈಸ್ತನಾಗಿ ಒಳ್ಳೆಯ ಕ್ರೈಸ್ತೀಯ ಜೀವನವನ್ನು ಬದುಕಿದರು. ಅದಕ್ಕೋಸ್ಕರ ತಂದೆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದು ಮೊದಲನೆಯ ಕರೆ. ಎರಡನೆಯ ಕರೆ ನಂಬಿಕೆಯ ಕರೆ. ಪ್ರಭು ಕ್ರಿಸ್ತರು ಸಾವನ್ನು ಜಯಿಸುವುದರ ಮುಖಾಂತರ ನಮಗೆಲ್ಲರಿಗೂ ಒಂದು ನಂಬಿಕೆಯನ್ನು ಕೊಟ್ಟರು. ಸಾವು ಕೊನೆ ಅಂತ ತಿಳಿದಿದ್ದ ನಮಗೆಲ್ಲರಿಗೂ ಅದು ಕೊನೆಯಲ್ಲ, ಅದು ಇನ್ನೊಂದು ಜೀವನದ ಒಂದು ಭಾಗ ಅಂಥೇಳಿ, ಅಥವಾ ಅದರ ಒಂದು ಮುಕ್ತಾಯ ಅಂಥೇಳಿ ನಮಗೆ ಒಂದು ನಂಬಿಕೆಯ ಕರೆಯನ್ನು ಕೊಟ್ಟರು. ಇಂದು ನಾವೆಲ್ಲರೂ ಇಲ್ಲಿ ಬಂದಿರುವಂಥದ್ದು ಆ ನಂಬಿಕೆಯ ಕರೆಗೋಸ್ಕರ. ಪ್ರಭು ಕ್ರಿಸ್ತರು ಈ ಶ್ರೀಯುತ ಜಾನ್ ಪೀಟರ್ ಅವರನ್ನು ಇನ್ನು ಮುಂದೆಯೂ ಸಹ ತಮ್ಮ ಪ್ರಸನ್ನತೆಯಲ್ಲಿ ಇರಿಸಿ ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸುತ್ತಾರೆ. ನಾವು ಸಹ ಅಂಥ ಒಂದು ಪಯಣಕ್ಕೆ ಹೋಗಲಿದ್ದೇವೆ. ಅದನ್ನು ಎದುರು ನೋಡುವಂಥ ಒಂದು ನಂಬಿಕೆಯನ್ನು ಪ್ರಭು ಕ್ರಿಸ್ತರು ನಮಗೆಂದು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ನಂಬಿಕೆಯನ್ನು ಕಳೆದುಕೊಂಡು ಇಲ್ಲಿ ಈ ದೇವಾಲಯಕ್ಕೆ ಬಂದಿಲ್ಲ, ಬದಲಾಗಿ ನಂಬಿಗಸ್ತರಾಗಿ, ನಂಬಿಕೆ ಉಳ್ಳವರಾಗಿ ಇನ್ನೂ ಈ ನಂಬಿಕೆಯನ್ನು ಹೆಚ್ಚಿಸಲು ನಾವು ಈ ದಿವ್ಯ ಬಲಿ ಪೂಜೆಗೆ ದೇವಾಲಯಕ್ಕೆ ಬಂದಿದ್ದೇವೆ. ಮೂರನೆಯದು ಪ್ರಾರ್ಥನೆಯ ಕರೆ, ಬಹುಮುಖ್ಯವಾದಂಥ ಪ್ರಾರ್ಥನೆಯ ಕರೆ. ಸಂತ ಅಗಸ್ತೀನ್ ಅವರ ತಾಯಿ ಈ ಒಂದು ವಾಕ್ಯವನ್ನು ತನ್ನ ಮಗನಿಗೆ ಹೇಳ್ತಾರೆ. ನನ್ನನ್ನು ಎಲ್ಲಿ ಬೇಕಾದರೂ ಸಮಾಧಿ ಮಾಡಿ, ನನ್ನನ್ನು ಎಲ್ಲಿ ಬೇಕಾದರೂ ಸಮಾಧಿ ಮಾಡು, ಆದರೆ ನನಗೋಸ್ಕರ ಪ್ರತಿನಿತ್ಯ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸು ಅಂತ ಹೇಳಿ ಸಂತ ಅಗಸ್ತೀನ್ರವರ ತಾಯಿ ಮೋನಿಕರವರು ಅವರಿಗೆ ಒಂದು ಪ್ರಾರ್ಥನೆಯನ್ನು ಹೇಳ್ತಾರೆ. ಆ ಒಂದು ಪ್ರಾರ್ಥನೆಯೇ ಕೂಡ ನಾವು ಕೂಡ ಇಂದು ಮಾಡ್ತಾ ಇದ್ದೇವೆ. ನಮ್ಮನ್ನು ಅಗಲಿ ಹೋದಂಥ ನಮಗೆ ಭಾಳಷ್ಟು ಅವರಿಗೋಸ್ಕರ ಪ್ರಾರ್ಥಿಸಲು ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ. ಅದಕ್ಕೋಸ್ಕರ ಪ್ರತಿ ಬಲಿ ಪೂಜೆಯಲ್ಲಿ ಇಂಥ ಒಂದು ವಿಶೇಷವಾದಂಥ ಒಂದು ಕೋರಿಕೆಗೋಸ್ಕರ ನಾವು ಬಲಿ ಪೂಜೆಯನ್ನು ಅರ್ಪಿಸ್ತಾ ಇದ್ದೇವೆ. ಏಕೆಂದರೆ ಬಲಿ ಪೂಜೆಯು ಸಹ ಪ್ರಭು ಕ್ರಿಸ್ತರ ಪಾಡು, ಮರಣ ಮತ್ತು ಪುನರುತ್ಥಾನದ ಸಂಕೇತವಾಗಿದೆ. ಹಾಗಾಗಿ ಪ್ರತಿನಿತ್ಯ ನಾವು ಬಲಿ ಪೂಜೆಯನ್ನು ಅರ್ಪಿಸಬೇಕಾದ್ರೆ ಮೃತರಿಗೋಸ್ಕರ ಅವರ ಸ್ಮರಣೆಯನ್ನು ಮಾಡಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಆ ಒಂದು ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಅವರು ಸಹ ನಮ್ಮನ್ನು ಅಗಲಿ ಹೋದಂಥವರು ಸಹ ಖಂಡಿತವಾಗಿಯೂ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ದೇವರಲ್ಲಿ ಸದಾಕಾಲ ಭಿನ್ನಯಿಸುತ್ತಾರೆ, ನಮಗೋಸ್ಕರ ಪ್ರಾರ್ಥಿಸುತ್ತಾರೆ ಎಂಬ ನಂಬಿಕೆ ನಮಗಿದೆ. ಆತ್ಮೀಯರೇ, ಮುಖ್ಯವಾಗಿ ಇಂದು ಶ್ರೀಯುತ ಜಾನ್ ಪೀಟರ್ ಅವರನ್ನು ಕಳೆದುಕೊಂಡಿರುವಂಥ ಅವರ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರಿಗೋಸ್ಕರ ನಾವು ಪ್ರಾರ್ಥಿಸೋಣ. ದೇವರು ಅವರಿಗೆ ಸಾಂತ್ವನವಾದ ಶಕ್ತಿಯನ್ನು ನೀಡಲಿ. ಅವರು ಕಳೆದುಕೊಂಡಂಥ ಈ ಅಗಲಿಕೆಯನ್ನು ತುಂಬುವಂಥ ಶಕ್ತಿಯನ್ನು, ಧೈರ್ಯವನ್ನು ಅವರಿಗೆ ದಯಪಾಲಿಸಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥಿಸೋಣ. ಹಾಗೆ ನಮ್ಮನ್ನು ಅಗಲಿ ಹೋಗಿದಂಥ ಶ್ರೀ ಜಾನ್ ಪೀಟರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಚಿರಶಾಂತಿ ದೇವರು ಅವರಿಗೆ ದಯಪಾಲಿಸಲೆಂದು ನಾವು ಭಕ್ತಿಯಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ ನಿಮಗೂ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾಜ್ಞಾನಿಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ದೇವರೇ, ಮೃತರಿಗೆ ಮರಳಿ ಜೀವ ಕೊಡುವವರು ನೀವೊಬ್ಬರೇ ಮಾತ್ರ ಸಾಧ್ಯ. ಮೃತರಾದ ನಿಮ್ಮ ಈ ಭಕ್ತ ಶ್ರೀ ಜಾನ್ ಪೀಟರ್ ರವರನ್ನು ಸಕಲ ಪಾಪಗಳಿಂದ ವಿಮುಕ್ತಗೊಳಿಸಿರಿ. ನಿಮ್ಮ ಪುತ್ರ ಕ್ರಿಸ್ತರ ಪುನರುತ್ಥಾನದಲ್ಲಿ ವಿಶ್ವಾಸಿಸಿದ ಇವರು ಪುನರುತ್ಥಾನದ ದಿನದಂದು ನಿಮ್ಮ ಮೈಮೇಲೆ ಆಯ್ಕೆಗೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಪೌಲನು ಥೆಸಲಿಯೋನ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು ಎಂಬುದೇ ನಮ್ಮ ಬಯಕೆ. ಏಕೆಂದರೆ ನಂಬಿಕೆ ನಿರೀಕ್ಷೆಯಿಲ್ಲದ ಇತರರಂತೆ ಮೃತರಿಗಾಗಿ ನೀವು ದುಃಖಿಸಬಾರದು. ಯೇಸು ಸತ್ತು ಪುನರುತ್ಥಾನ ಹೊಂದಿದರೆಂದು ನಾವು ವಿಶ್ವಾಸಿಸುತ್ತೇವೆ ಅಲ್ಲವೇ? ಹಾಗೆಯೇ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಮರಣ ಹೊಂದಿದವರನ್ನು ದೇವರು ಯೇಸು ಕ್ರಿಸ್ತರೊಡನೆ ಮರಳಿ ಕರೆದುಕೊಳ್ಳುತ್ತಾರೆ. ಪ್ರಭುವಿನ ವಾಕ್ಯದ ಆಧಾರದ ಮೇಲೆ ನಾವು ನಿಮಗೆ ಹೇಳುತ್ತೇವೆ, ಪ್ರಭು ಪುನರಾಗಮಿಸುವಾಗ ಇನ್ನೂ ಬದುಕಿರುವ ನಾವು ಮೃತರಾಗಿರುವ ಇತರರಿಗಿಂತಲೂ ಮುಂದಿನರಾಗುವುದಿಲ್ಲ. ಆಜ್ಞಾಘೋಷವಾದಾಗ ಪ್ರಧಾನ ದೂತನ ಧ್ವನಿಯು ಕೇಳಿಬಂದಾಗ ದೇವರ ತುತ್ತೂರಿ ನಾದಗೈದಾಗ ಪ್ರಭುವೇ ಸ್ವರ್ಗದಿಂದ ಇಳಿದು ಬರುತ್ತಾರೆ. ಆಗ ಕ್ರಿಸ್ತಸ್ಥರಾಗಿ ಮೃತರಾದವರು ಮೊದಲು ಎದ್ದು ಬರುತ್ತಾರೆ. ಆಮೇಲೆ ಇನ್ನೂ ಬದುಕಿರುವ ನಾವು ಎದ್ದು ಬಂದವರೊಡನೆ ಆಕಾಶಮಂಡಲದಲ್ಲಿ ಪ್ರಭುವನ್ನು ಎದುರುಗೊಳ್ಳಲು ಮೇಘಾರೂಢರಾಗಿ ಮೇಲಕ್ಕೆ ಒಯ್ಯಲ್ಪಡುತ್ತೇವೆ. ಹೀಗೆ ಸರ್ವದಾ ನಾವು ಪ್ರಭುವಿನೊಂದಿಗೆ ಇರುತ್ತೇವೆ. ಆದುದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ರಕ್ಷಿಸಿದೆ. ದೇವ ಎಲ್ಲಿರುವೆ? ಸಹನೆಯಿಂದಲೇ ಕಷ್ಟ ಸಹಿಸಿರುವೆ. ಸಹನೆಯಿಂದಲೇ ಕಷ್ಟ ಸಹಿಸಿರುವೆ. ಪ್ರೀತಿಯ ಮಾರ್ಗದಲ್ಲಿ ಎನ್ನನ್ನು ನಡೆಸಿರುವೆ. ಕರ್ತನೇ ನಿನ್ನನ್ನು ಎಸೆದೆ. ನಿನ್ನ ಸಹನೆಯ ನಿನ್ನಲ್ಲಿ ಬೀರಿದೆ. ನಿನ್ನ ಸಹನೆಯ ಎನ್ನಲ್ಲಿ ಬೇರಿದೆ. ದೇವ ಎಲ್ಲಿರುವೆ? ನಿನ್ನ ನರಸುವೆ. ನೀನೆಲ್ಲಿರುವೆ? ಮನದಲ್ಲಿ ತುಂಬಿರುವೆ. ನಿನ್ನ ನರಿಯುವೆ. ನಿನ್ನ ಬಿಡದಿರುವೆ. ದೇವ ಎಲ್ಲಿರುವೆ? Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದಲ್ಲಿಯೂ ಇರಲಿ. ಯೋಹಾನನು ಬರೆದ ಮೊದಲನೇ ಪತ್ರದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಪ್ರಿಯರೇ, ನಾವು ದೇವರ ಮಕ್ಕಳು ಎಣಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಶದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರೊಂದಿಗೆ ಇರುತ್ತೇನೆಂದು ಬಲ್ಲವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲಿ ಕಾಣುತ್ತವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಈ ದಿವ್ಯ ಬಲಿ ಪೂಜೆಗೆ ಕಾರಣ ಕೇಳಲು, ಈ ಅನಿವಾರ್ಯದ ಅಗಲಿಕೆಯ ಕಾರಣವನ್ನು ಕೇಳಲು ನಾವಿಲ್ಲಿ ಬಂದಿಲ್ಲ. ಬದಲಾಗಿ ನಮಗೆ ಸಾಂತ್ವನವನ್ನು ಕೇಳಲು ನಾವು ಈ ದಿವ್ಯ ಬಲಿ ಪೂಜೆಗೆ ಬಂದಿದ್ದೇವೆ. ಸಾವಿನಿಂದ ನಮ್ಮ ವಿಶ್ವಾಸವನ್ನು ಕಳೆದುಕೊಂಡವರಾಗಿ ನಾವಿಲ್ಲಿ ಬಂದಿಲ್ಲ. ಬದಲಾಗಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲು, ದೇವರಲ್ಲಿ ಪ್ರಾರ್ಥಿಸಲು ನಾವಿಲ್ಲಿ ಬಂದಿದ್ದೇವೆ. ಆತ್ಮೀಯರೇ,
ಈ ಮರಣವು ಅಥವಾ ಸಾವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಮರಣ ಎಂದರೇನು ಅಥವಾ ಸಾವು ಎಂದರೇನು ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಕ್ರೈಸ್ತರಾದ ನಮಗೆ ಮರಣ ಅಥವಾ ಬೇರೆ ಧರ್ಮದವರನ್ನ ನೀವು ಕೇಳಿದರೆ ಕೆಲವರು ಹೇಳ್ತಾರೆ ಇನ್ನೂ ಹಲವಾರು ಜನ್ಮಗಳು ನಮಗಿದ್ದಾವೆ ಅಂತ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ 7 ಜನ್ಮಗಳಿದ್ದಾವೆ, ಈ ಜನ್ಮದಲ್ಲಿ ನಾವು ಚೆನ್ನಾಗಿ ಬದುಕಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಜನ್ಮದಲ್ಲಿ ನಾವು ಚೆನ್ನಾಗಿ ಬದುಕ್ಬೋದು. ಆ ಥರ ಹೇಳೋರಿಗೆ 7 ಜನ್ಮಗಳು ಅಥವಾ 7 ಚಾನ್ಸಸ್ ಇದೆ ಅಂಥೇಳಿ ಅವರು ನಂಬ್ತಾರೆ. ಮತ್ತು ಹಲವರು ಹೇಳ್ತಾರೆ ನಮಗೆ ಇನ್ನೂ ಬೇರೆ ಬೇರೆ ರೀತಿಯ ಪುನರ್ಜನ್ಮ ಅಂತ ಒಂದು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಜನ್ಮದಲ್ಲಿ ನಾನು ಚೆನ್ನಾಗಿದ್ದರೆ ಇನ್ನೊಂದು ಜನ್ಮವಾಗಿ ನಾನು ಬದುಕ್ಬೋದು ಅಂತ ಹೇಳಿ. ಕ್ರೈಸ್ತರಾದ ನಮಗೆ ಈ ಎರಡೂ ಕೂಡ ನಾವು ನಂಬೋದಿಲ್ಲ. ನಾವು ನಂಬುವಂಥದ್ದು ಪುನರ್ಜೀವದಲ್ಲಿ. ಪುನರ್ಜೀವ ಅಂತ ಹೇಳಿದ್ರೆ ಪ್ರಭು ಕ್ರಿಸ್ತರು ಸತ್ತ ನಂತರ ಈ ಜೀವನಕ್ಕೆ ಒಂದು ಹೊಸ ಅರ್ಥವನ್ನೇ ಕೊಟ್ಟರು. ಅಲ್ಲಿ ತನಕ ಯಾರೂ ಸಹ ಪುನರುತ್ಥಾನ ಅಂದರೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪ್ರಭು ಕ್ರಿಸ್ತರೇ ಮೊಟ್ಟ ಮೊದಲನೇ ಬಾರಿ ಈ ಸಾವನ್ನು ಜಯಿಸಿ ನಮಗೆ ನಂಬಿಕೆಯನ್ನು ಕೊಟ್ಟರು. ಅದಕ್ಕೋಸ್ಕರ ಪ್ರತಿ ಮರಣವನ್ನು ನಾವು ಧ್ಯಾನಿಸಬೇಕಾದ್ರೆ ಪ್ರಭು ಕ್ರಿಸ್ತರನ್ನು ಧ್ಯಾನಿಸಿ ಅವರಿಂದ ನಾವು ಈ ಸಾಂತ್ವನವನ್ನು, ಈ ವಿಶ್ವಾಸವನ್ನು, ನಂಬಿಕೆಯನ್ನು ಪಡಿಬೇಕು. ಹಾಗಾಗಿ ಸಾವು ಅಂತ ಹೇಳಿದ್ರೆ ನಮಗಿದು ಕೊನೆಯಲ್ಲ, ಅದು ಇನ್ನೊಂದು ಜೀವನದ ಆರಂಭ. ಶಾರೀರಿಕ ಜೀವನದ ಕೊನೆ ಆಗಿರ್ಬೋದು, ಆದರೆ ಸ್ವರ್ಗ ಜೀವನದ ಒಂದು ಆರಂಭ ಈ ಸಾವಾಗಿದೆ. ಮುಖ್ಯವಾಗಿ ಕ್ರೈಸ್ತರಾದ ನಮಗೆ ಸಾವು ಹೇಗಾಗತ್ತೆ ಎಂಬುದನ್ನು ನಾವು ವಿವರಿಸ್ಬೋದು. ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕೆಲವರು ಆಕ್ಸಿಡೆಂಟ್ ಆಗಿರ್ಬೋದು, ಕೆಲವರು ಸಾಧಾರಣವಾದಂಥ ಮರಣವನ್ನು ಹೊಂದಿದರು ಅಂಥೇಳಿ ಹಲವಾರು ರೀತಿಯಲ್ಲಿ ನಾವು ಅದನ್ನು ವಿವರಣೆಯನ್ನು ಕೊಡ್ಬೋದು, ಸಾವು ಹೇಗಾಯಿತು ಅಂಥೇಳಿ. ಆದರೆ ಯಾರೂ ಸಹ ಸಾವು ಯಾಕಾಯಿತು ಅಂಥೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸಾವು ಯಾಕಾಯಿತು, ಯಾಕೆ ನಾವು ಈ ಚಿಕ್ಕ ವಯಸ್ಸಲ್ಲೇ ಸಾಯಬೇಕು, ಯಾಕೆ ನಾವು ಈ ಒಂದು ಕುಟುಂಬದಲ್ಲಿ ಸಾಯಬೇಕು, ಇಂಥ ಸಮಯದಲ್ಲಿ ಇಂಥ ಗಳಿಗೆಯಲ್ಲಿ ನಾವು ಯಾಕೆ ಸಾಯಬೇಕು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಯಾರಿಗೂ ಅದರ ಒಂದು ಉತ್ತರ ಇಲ್ಲ. ಬಹುಶಃ ಅದಕ್ಕೆ ನಾವು ಸಾವು ಏನು ಅಂತ ಅರ್ಥ ಮಾಡಿಕೊಂಡ್ರೆ ಪ್ರಭು ಕ್ರಿಸ್ತರ ಜೊತೆ ಒಂದು ಪಕ್ಷದಲ್ಲಿ ಸಾವು ಯಾಕಾಯಿತು ಎಂಬುದರ ಉತ್ತರ ನಮಗೆ ಸಿಗಬಹುದು. ಈ ಒಂದು ಚಿಕ್ಕ ಕಥೆಯನ್ನು ಹೇಳುವುದರ ಮುಖಾಂತರ ನಾವು ಯಾವ ರೀತಿ ಸಾವನ್ನು ಸ್ವೀಕರಿಸಬೇಕು, ನಾವು ಯಾವ ರೀತಿ ಈ ಸಾವನ್ನು ಎದುರು ನೋಡಬೇಕು ಎಂಬುದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸರಿ ಯಾಯಿರ ಎಂಬುವಂಥ ಒಂದು ಮಹಿಳೆ ಇದ್ಲಂತೆ. ಇದು ಸೂಫಿ ನಾಡಿನಲ್ಲಿದ್ದಂಥ ಒಬ್ಬ ಮಹಿಳೆ. ಈ ಮಹಿಳೆಗೆ ಒಬ್ಬ ಸುಂದರವಾದಂಥ ಗಂಡ ಇದ್ದರು. ಅವರು ಬಡವರಾಗಿದ್ದರೂ ಕೂಡ ತಮ್ಮ ಜೀವನದಲ್ಲಿ ಅಥವಾ ಪ್ರೀತಿ ವಿಶ್ವಾಸದಲ್ಲಿ ಬಹಳಷ್ಟು ಶ್ರೀಮಂತರಾಗಿದ್ದರು. ಅವರಿಗೆ ಒಬ್ಬನೇ ಒಬ್ಬ ಮಗ ಇದ್ದರು. ಅವರು ಆತನನ್ನು ಪ್ರೀತಿಯಿಂದ ಚೆನ್ನಾಗಿ ಸಾಕೊಂಡಿದ್ರು. ರಜದ ಸಮಯದಲ್ಲಿ ಈ ಮಗ ಏನು ಮಾಡ್ತಾನೆ, ತನ್ನ ತಂದೆ ಹತ್ರ ಕೆಲಸ ಮಾಡಬೇಕು ಅಂತ ಹೇಳಿ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಭಾಳಷ್ಟು ಜೋರಾಗಿ ಮಳೆ ಬಂದಾಗ ಆ ತಂದೆ ಹೇಳ್ತಾನೆ, ದಯವಿಟ್ಟು ನೀನು ಮನೆಗೆ ವಾಪಸ್ ಹೋಗ್ಬಿಡು ಅಂಥೇಳಿ ಆ ಮಗನ ಮನೆಗೆ ವಾಪಸ್ ಕಳಿಸ್ತಾನೆ. ಆ ಮಗ ಮಳೆಯಿಂದ ಬರಬೇಕಾದ್ರೆ ಮಳೆ ಜೋರಾಯಿತು ಅಂತ ಹೇಳಿ ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದಂತೆ. ಆ ಮರದ ಕೆಳಗಡೆ ಮಳೆ ಕಮ್ಮಿ ಆದ್ಮೇಲೆ ಹೋಗೋಣ ಅಂಥೇಳಿ ಅವನ ದುರಾದೃಷ್ಟವಾದ ಆ ಸಿಡಿಲು ಆ ಮರಕ್ಕೆ ಹೊಡೆದು ಆ ಮಗ ಅಲ್ಲೇ ಆ ಕ್ಷಣದಲ್ಲೇ ಸತ್ತೋಗ್ತಾನಂತೆ. ಊರಿನ ಜನರೆಲ್ಲ ಏನು ಮಾಡ್ತಾರೆ, ಈ ಮಗುನ ಕರ್ಕೊಂಡು ಬಂದು ಆ ಮನೇಲಿದ್ದಂಥ ತಾಯಿಗೆ ಕೊಟ್ಟು ಈ ಥರ ದಾರಿಯಲ್ಲಿ ಸಿಡಿಲು ಹೊಡೆದು ಈ ಥರ ಮಗ ಸತ್ತೋಗಿದ್ದಾನೆ ಅಂಥೇಳಿ ಆ ಮಗನನ್ನು, ಆ ಶವವನ್ನು ಅಲ್ಲಿಟ್ಟು ಆ ತಾಯಿಗೆ ಹೇಳ್ತಾರಂತೆ. ತಾಯಿ ಏನು ಮಾತಾಡಿಲ್ವಂತೆ. ತಾಯಿ ಏನು ಮಾತಾಡೋದಿಲ್ಲ. ಎಲ್ಲರೂ ಕೂಡ ಎಲ್ಲ ಜನರನ್ನ ವಾಪಸ್ ಮನೆಗೆ ಕಳಿಸ್ಬಿಡ್ತಾರಂತೆ. ದಯವಿಟ್ಟು ನೀವೆಲ್ಲರೂ ಮನೆಗೆ ಹೋಗಿ, ನನ್ನ ಗಂಡ ಬರುವಂಥ ಸಮಯ ಆಯಿತು ಸಂಜೆ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ, ನಾನು ಅವ್ರಿಗೆ ಮ್ಯಾನೇಜ್ ಮಾಡಿ ದಯವಿಟ್ಟು ಹೋಗಿ ಅಂತೇಳಿ ಎಲ್ಲರನ್ನ ಮನೆ ಬಿಟ್ಟು ಕಳಿಸ್ಬಿಡ್ತಾರೆ, ಮನೆಯಿಂದ ಆಚೆ ಕಳಿಸ್ಬಿಡ್ತಾಳಂತೆ. ಈಕೆ ಏನು ಮಾಡ್ತಾಳೆ, ಈ ಮಗುವನ್ನು ಒಂದು ಕೋಣೆಯಲ್ಲಿಟ್ಟು ಲಾಕ್ ಮಾಡ್ತಾಳಂತೆ. ತದನಂತರ ಸಂಜೆ ಗಂಡ ಮನೆಗೆ ಬರ್ತಾನೆ. ಯಥಾ ಪ್ರಕಾರ ಕೇಳ್ತೀನಿ, ಎಲ್ಲಿ ನನ್ನ ಮಗ ಎಲ್ಲಿ ಅಂತ ಕೇಳಿದಾಗ, ನೀವು ಮೊದಲು ಕೈ ಕಾಲು ತೊಳ್ಕೊಂಡು ಊಟ ಮಾಡಿ ಆಮೇಲೆ ನಾನು ಹೇಳ್ತೀನಿ ಮಗ ಎಲ್ಲಿದ್ದಾನೆ ಅಂತ ಹೇಳಿ ತಾಯಿ ಹೇಳ್ತಾಳಂತೆ. ಈಗ ಅವನು ಊಟ ಮಾಡಬೇಕಾದ್ರೆ ಈ ತಾಯಿ ಅವನಿಗೆ ಒಂದು ಕತೆ ಹೇಳ್ತಾಳಂತೆ. ನೋಡ್ರಿ, ಸುಮಾರು ವರ್ಷಗಳ ಹಿಂದೆ ಒಬ್ಬ ಋಷಿಗಳು ಬಂದಿದ್ದರು ನಮ್ಮ ಮನೆಗೆ. ಅವರು ಪಾದಯಾತ್ರೆ ಮಾಡ್ತಾಯಿದ್ರು. ಅವ್ರ ಹತ್ರ ಒಂದು ಬೆಲೆ ಬಾಳುವಂಥ ವಜ್ರ ಇತ್ತು, ಭಾಳಷ್ಟು ಬೆಲೆ ಬಾಳುವಂಥ ವಜ್ರದ ಒಂದು ಸರ ಇತ್ತು. ಆ ಋಷಿಗಳು ಹೇಳಿದ್ರು, ದಯವಿಟ್ಟು ಈ ಸರವನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಅಮ್ಮ, ನಾನು ಪಾದಯಾತ್ರೆಗೆ ಹೋಗ್ತಾ ಇದ್ದೀನಿ, ದಾರಿಯಲ್ಲಿ ಕಳ್ಳಕಾಕರು ಬರ್ಬೋದು, ಅದನ್ನು ಕದಿಬೋದು, ಹಾಗಾಗಿ ಇದು ನಿಮ್ಮ ಹತ್ರ ಇರಲಿ, ನಾನು ವಾಪಸ್ ಬಂದಾಗ ಅದನ್ನು ತೊಗೊಳ್ತೀನಿ ಅಂಥೇಳಿ ಏನಂತ ಕೊಟ್ಟೋಗಿದ್ರು ಅಂಥೇಳಿ ಈಕೆ ಹೇಳ್ತಾಳೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಋಷಿಗಳು ವಾಪಸ್ ಬರಲೇ ಇಲ್ಲ. ಆವಾಗ ಈಕೆ ಏನು ಮಾಡ್ತಾಳೆ, ಆ ಸರ ನಂದೆ ಅಂಥೇಳಿ ಅದನ್ನು ಧರಿಸಲಿಕ್ಕೆ ಸಾಧ್ಯ ಅವಳು ಪ್ರಯತ್ನ ಪಡ್ತಾಳೆ, ಅದನ್ನು ಶುರು ಮಾಡ್ತಾಳೆ. 6 ವರ್ಷಗಳ ನಂತರ ಋಷಿಗಳು ವಾಪಸ್ ಬರ್ತಾರೆ. ಅಮ್ಮ, ನಾನು ಕೊಟ್ಟಂಥ ಸರ ವಾಪಸ್ ಕೊಡು ಅಂತ ಕೇಳ್ತಾರೆ. ಈಕೆಗೆ ಸರ ಕೊಡಬೇಕೋ ಬೇಡವೆಂದು ಗೊತ್ತಿಲ್ಲ. ಗಂಡನನ್ನು ಒಂದು ಪ್ರಶ್ನೆ ಕೇಳ್ತಾಳೆ, ಏನು ಮಾಡಲಿ, ನಾನು ಸರನ ವಾಪಸ್ ಕೊಡಲ ಅಥವಾ ನಾನೇ ಇಟ್ಕೊಳ್ಳ ಅಂತ ಹೇಳ್ತಾನೆ. ಆವಾಗ ಗಂಡ ಬೈತಾನಂತ, ಅಮ್ಮ ನೋಡು, ಅದು ಋಷಿಗಳು ನಿನಗೆ ಕೊಟ್ಟಂಥ ಒಂದು ಸರ,
ಅದು ನೀನು ವಾಪಸ್ ಕೊಡಬೇಕು ಅವ್ರಿಗೆ, ಆ ಥರ ಇಟ್ಕೊಳ್ಬಾರ್ದು ಅಂತ ಹೇಳ್ತಾಳೆ. ಆವಾಗ ಆಕೆ ಹೇಳ್ತಾಳಂತೆ, ನೋಡ್ರಿ, ದೇವರು ಕೂಡ ನಮಗೊಂದು ಬೆಲೆ ಬಾಳುವಂಥ ವಜ್ರವನ್ನು ಕೊಟ್ಟಿದ್ದರು ಮಗನ ರೂಪದಲ್ಲಿ. ಇವತ್ತು ಅದೇ ದೇವರು ಅದನ್ನು ವಾಪಸ್ ಕೇಳ್ತಾ ಇದ್ದಾರೆ. ಬನ್ನಿ ನಾವು ಕೂಡ ಆ ಒಂದು ಮುಗ್ಧ ಮನಸ್ಸಿನಿಂದ ದೇವರಿಗೆ ಅದನ್ನು ವಾಪಸ್ ಕೊಡೋಣ ಅಂಥೇಳಿ ತನ್ನ ಮಗನ ಸಾವಿನ ವಿಷಯವನ್ನು ತನ್ನ ಗಂಡನಿಗೆ ತಿಳಿಸ್ತಾಳಂತೆ. ಆ ಗಂಡ ತನ್ನ ಮಗ ಸತ್ತದ ಒಂದು ಶವವನ್ನು ನೋಡಿ ಜೋರಾಗಿ ಬಿದ್ದು ಅಳ್ತಾನಂತೆ. ಅವನಿಗೆ ಈ ದುಃಖವನ್ನು ತಡಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾಕೆಂದರೆ ಒಬ್ಬನೇ ಮಗ, ಬಹಳಷ್ಟು ಪ್ರೀತಿಯಿಂದ ಸಾಕಿದ್ದ. ಆದರೆ ಅದೆಲ್ಲದರ ಜೊತೆಗೆ ಇವನಿಗೊಂದು ಸಂಶಯ ಕಾಡ್ತಾ ಇದ್ದಂತೆ, ಹೇಗೆ ಈಗ ನಾನು ಗಂಡಸಾಗಿ ನನಗೆ ಇದನ್ನು ಒಂದು ದುಃಖವನ್ನು ತಡಲಿಕ್ಕೆ ಸಾಧ್ಯವಾಗಲಿಲ್ಲ, ಈ ಮಹಿಳೆ ಹೇಗೆ ಈ ಸಾವನ್ನು ತಡ್ಕೊಂಡು ಶಕ್ತಿಯುತವಾಗಿ ಧೈರ್ಯವಾಗಿ ನನಗೊಂದು ಸಾಂತ್ವನದ ಕತೆ ಮುಖಾಂತರ ಅವಳು ಉತ್ತರ ಕೊಡ್ತಾ ಇದ್ದಾಳೆ ಅಂತ ಕೇಳಿದಾಗ ಆ ಮಹಿಳೆ ಹೇಳಿದಂತೆ, ಯಾರು ನಿಜವಾಗಿಯೂ ದೇವರಲ್ಲಿ ವಿಶ್ವಾಸ ಬಿಡ್ತಾರೋ ಅವರಿಗೆ ಆ ದೇವ್ರ ಹತ್ರ ಆ ವರವನ್ನು ಪಡಿಲಿಕ್ಕೂ ಗೊತ್ತು, ತದನಂತರ ದೇವರು ವಾಪಸ್ ಕೇಳಿದಾಗ ಅದನ್ನು ಕೊಡಲಿಕ್ಕೂ ಶಕ್ತಿನ ದೇವರು ಕೊಡ್ತಾರೆ ಅಂಥೇಳಿ ಆ ತಾಯಿ ತನ್ನ ಗಂಡನಿಗೆ ತಿಳಿಸ್ತಾಳಂತೆ. ಆದ್ಮೇಲೆ ಇವತ್ತು ಕೂಡ ನಮ್ಮೆಲ್ಲರೂ ಕೂಡ ನಾವೊಂದು ಬೆಲೆ ಬಾಳುವಂಥ ವಜ್ರವನ್ನು ಶ್ರೀ ಜಾನ್ ಪೀಟರ್ ಅವರ ಮುಖಾಂತರ ನಾವು ಕಳೆದುಕೊಂಡಿದ್ದೇವೆ. ನಾನು ಪೀಠಿಕೆಯಲ್ಲಿ ಹೇಳಿದಾಗೆ ಅವರು ನಿಜವಾಗಿಯೂ ಬೆಲೆ ಬಾಳುವಂಥ ವಜ್ರವಾಗಿದ್ದರು. ಕೆಲವರಿಗೆ ತಮ್ಮನಾಗಿ, ಅಣ್ಣನಾಗಿ, ಒಳ್ಳೆ ಗಂಡನಾಗಿ, ತಂದೆಯಾಗಿ, ಹಿತೈಷಿಯಾಗಿ, ಸ್ನೇಹಿತರಾಗಿ, ಎಲ್ಲದಕ್ಕೂ ಮಿಗಿಲಾಗಿ ಒಬ್ಬ ಕ್ರೈಸ್ತನಾಗಿ ಬೆಲೆ ಬಾಳುವಂಥ ವಜ್ರವಾಗಿ ಅವರು ಬದುಕಿದ್ದಾರೆ. ಇವತ್ತು ಅದೇ ದೇವರು ಆ ವಜ್ರವನ್ನು ನಮಗೆ ಕೊಟ್ಟಂಥ ದೇವರು ಅದನ್ನು ವಾಪಸ್ ಕೇಳಬೇಕಾದ್ರೆ ನಾವು ಸಹ ಆ ಮಹಿಳೆಯಂತೆ ಮುಗ್ಧತೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಆ ವಜ್ರವನ್ನು ದೇವರಿಗೆ ವಾಪಸ್ ಕೊಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು, ಅದನ್ನು ನಾವು ಕೊಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಖಂಡಿತವಾಗಿಯೂ ನಾವು ದೇವರಿಗೆ ಕೃತಜ್ಞತೆಯನ್ನು ಒಂದು ಕಡೆ ತಿಳಿಸ್ಬೇಕಾದ್ರೆ, ಇನ್ನೊಂದು ಕಡೆ ಆ ಬೆಲೆ ಬಾಳುವಂಥ ವಜ್ರ ನಮ್ಮ ಹತ್ರ ಇಲ್ಲ ಅಂತ ಒಂದು ನೋವು ನಮ್ಮನ್ನು ಕಾಡ್ತಾ ಇದೆ. ಆ ನೋವಿಗೆ ದೇವರೇ ಸಾಂತ್ವನ ಹೇಳಬೇಕು. ಆ ನೋವನ್ನು ಸಹಿಸುವಂಥ ಶಕ್ತಿಯನ್ನು ದೇವರೇ ನಮಗೆ ಕೊಡಬೇಕು. ಆ ದೇವರಲ್ಲಿ ಈ ನೋವನ್ನು ಸಹಿಸುವಂಥ ಶಕ್ತಿನ ದಯಪಾಲಿಸಿರಿ. ಮುಖ್ಯವಾಗಿ ಕುಟುಂಬದವರಿಗೆ ದೇವರು ಈ ಶಕ್ತಿಯನ್ನು ಕೊಡಲಿ ಅಂಥೇಳಿ ನಾವು ಭಕ್ತಿಯಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರ ಪುನರುತ್ಥಾನ ಭರವಸೆಯಿಂದ ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ. ನಾನೇ ಪುನರುತ್ಥಾನ, ನಾನೇ ಜೀವ ಎಂದು ಪ್ರಭು ಯೇಸುವಿನ ಭರವಸೆಯೇ ನಮಗೆ ಸಾಂತ್ವನವಾಗಲಿ. ಈ ನಂಬಿಕೆಯಿಂದ ನಮ್ಮೆಲ್ಲರ ಕೋರಿಕೆಗಳನ್ನು ಕರುಣಾಮಯಿ ತಂದೆಯ ಮುಂದಿಟ್ಟು ಭಕ್ತಿಯಿಂದ ನಾವು ಈಗ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಓ ಪ್ರಭುವೇ, ಆಲಿಸಿರಿ ಈ ನಿಮ್ಮ ಮಕ್ಕಳ ಪ್ರಾರ್ಥನೆಯ. ಓ ಪ್ರಭುವೇ, ಆಲಿಸಿರಿ ಈ ನಿಮ್ಮ ಮಕ್ಕಳ ಪ್ರಾರ್ಥನೆಯ. ಇಂದು ಮೃತ ಹೊಂದಿರುವ ನಮ್ಮ ಸಹೋದರ ಜಾನ್ ಪೀಟರ್ ಇವರು ಅರಿಯದೆಯೋ ಮಾಡಿರಬಹುದಾದ ಎಲ್ಲ ಪಾಪದೋಷಗಳನ್ನು ಕ್ಷಮಿಸಿ ಇವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ನಿತ್ಯ ಆನಂದವನ್ನು ಪಡೆದು ಪ್ರಭು ಕ್ರಿಸ್ತರ ಬೆಳಕಿನಲ್ಲಿ ನೆಲೆಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ಆಲಿಸಿರಿ ಈ ನಿಮ್ಮ ಮಕ್ಕಳ ಪ್ರಾರ್ಥನೆಯ. ನಮ್ಮ ಕುಟುಂಬಗಳಲ್ಲಿ ಮೃತ ಹೊಂದಿರುವವರೆಲ್ಲರ ಹೆಸರಿನಲ್ಲಿ ನಾವು ಮಾಡುವ ಪೂಜೆ, ಪ್ರಾರ್ಥನೆ ಮತ್ತು ದಾನ ಧರ್ಮಗಳು ಅವರ ಪಾಪಗಳ ಕ್ಷಮೆಗೆ ಸಾಧನವಾಗಿ ಪ್ರಭು ಕ್ರಿಸ್ತರ ಸ್ವರ್ಗೀಯ ಸಾಧನಕ್ಕೆ ಸೇರಿಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ಆಲಿಸಿರಿ ಈ ನಿಮ್ಮ ಮಕ್ಕಳ ಪ್ರಾರ್ಥನೆಯ. ಇಂದು ವಿಯೋಗದಿಂದ ದುಃಖಿಸುತ್ತಿರುವ
ಈ ಕುಟುಂಬದವರಿಗೆ, ಬಂಧು ಬಳಗದವರಿಗೆ ಪುನರುತ್ಥಾನದ ಭರವಸೆ ಮತ್ತು ದೇವರ ಅಭಯ ಸಾಂತ್ವನವಾಗಿ ತಮ್ಮ ನೋವು ಕಣ್ಣೀರನ್ನು ಸಹಿಸಿಕೊಳ್ಳಲು ಬೇಕಾದ ದೃಢ ಮನಸ್ಸು ಮತ್ತು ಶಕ್ತಿಯನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ಆಲಿಸಿರಿ ಈ ನಿಮ್ಮ ಮಕ್ಕಳ ಪ್ರಾರ್ಥನೆಯ. ಮೃತ ಹೊಂದಿರುವ ನಮ್ಮ ಬಂಧು ಈ ಬದುಕಿನಲ್ಲಿ ಮಾಡಿರುವ ಎಲ್ಲ ಒಳ್ಳೆಯ ಕಾರ್ಯಗಳು ಅವರ ಸ್ವರ್ಗದ ಬಾಳಿಗೆ ಹಾದಿಯಾಗಿರಲೆಂದು ಪ್ರಾರ್ಥಿಸೋಣ. ಅವರ ಆಶಯ ಮತ್ತು ಉದ್ದೇಶಗಳನ್ನು ನಾವು ಮುಂದುವರಿಸುವುದರ ಮೂಲಕ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸುವಂತೆ ಪ್ರಾರ್ಥಿಸೋಣ. ಓ ಪ್ರಭುವೇ, ಆಲಿಸಿರಿ ಈ ನಿಮ್ಮ ಮಕ್ಕಳ ಪ್ರಾರ್ಥನೆಯ. ಕರುಣಾಮಯ ತಂದೆ, ಮನದಾಳದಿಂದ ನಾವು ಅರ್ಪಿಸುತ್ತಿರುವ ಈ ಪ್ರಾರ್ಥನೆಗಳನ್ನು ಆಲಿಸಿರಿ. ಮೃತ ಹೊಂದಿರುವ ಎಲ್ಲ ಪಾಪಗಳನ್ನು ನಿಮ್ಮ ಕೃಪೆಯಿಂದ ಕ್ಷಮಿಸಿ ಅವರನ್ನು ನೀತಿವಂತರನ್ನಾಗಿ ಮಾಡಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮನವನರ್ಪಿಪೆ, ಮನವನರ್ಪಿಪೆ, ನರವನರ್ಪಿಪೆ, ಏನನೇ ಅರ್ಪಿಪೆ, ಏನನೇ ಅರ್ಪಿಪೆ. ಕಷ್ಟ ದುಃಖ ನಿಂದೆ ನೋವು ಎನ್ನ ಪಾನವು, ಕಷ್ಟ ದುಃಖ ನಿಂದೆ ನೋವು ಎನ್ನ ಪಾನವು. ಪಾಪ ಪುಣ್ಯ ಚಿಂತೆ ಬಿಟ್ಟು ರಕ್ಷೆ ಬೇಡ್ಬೇನು, ಪಾಪ ಪುಣ್ಯ ಚಿಂತೆ ಬಿಟ್ಟು ರಕ್ಷೆ ಬೇಡ್ಬೇನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಗಳನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದಯಾಮಯಿ ದೇವರೇ, ಈ ಬಲಿ ಅರ್ಪಣೆಯ ಮೂಲಕ ನಿಮ್ಮ ದಿವಂಗತ ಸೇವಕರಾದ ಶ್ರೀ ಜಾನ್ ಪೀಟರ್ ಅವರ ಪಾಪಗಳನ್ನು ಕ್ರಿಸ್ತರ ರಕ್ತದಿಂದ ತೊಳೆದು ಹಾಕಿರಿ. ಇಂದೊಮ್ಮೆ ದೀಕ್ಷಾ ಸ್ನಾನದ ನೀರಿನಿಂದ ನೀವು ಅವರನ್ನು ಶುದ್ಧೀಕರಿಸಿದಂತೆ ಇಂದು ನಿಮ್ಮ ದಯಾಪೂರಿತ ಕ್ಷಮೆಯಿಂದ ಅವರನ್ನು ನಿರಂತರವಾಗಿ ಶುದ್ಧಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ,
ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರಲ್ಲಿ ಪೂಜ್ಯ ಪುನರುತ್ಥಾನದ ನಿರೀಕ್ಷೆ ನಮಗೆ ಉದಯಿಸಿದೆ. ಹೀಗೆ ನಿಶ್ಚಿತ ಸಾವಿನ ಪರಿಸ್ಥಿತಿಯಿಂದ ನೊಂದವರನ್ನು ಬರಲಿರುವ ಅಮರತ್ವದ ವಾಗ್ದಾನದ ಸಂತೈಸುತ್ತದೆ. ಪ್ರಭು, ನಿಮ್ಮನ್ನು ವಿಶ್ವಾಸಿಸುವವರ ಜೀವ ನಿಜವಾಗಿ ಪರಿವರ್ತನೆ ಹೊಂದಿದೆ ಹೊರತು ಕೊನೆಯನ್ನು ಕಂಡಿಲ್ಲ. ಇಹಲೋಕದ ಈ ನಿವಾಸವು ಮಣ್ಣು ಪಾಲಾದಾಗ ಸ್ವರ್ಗದಲ್ಲಿ ಅನಂತ ನಿವಾಸವೊಂದನ್ನು ಅವರಿಗೆ ನೀವು ಸಿದ್ಧಪಡಿಸುತ್ತೀರಿ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯ ದಳಗಳೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕರ್ತರೇ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ. ಶಿಲುಬೆ ಹಾಗೂ ಪುನರುತ್ಥಾನದಿಂದ
ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವಿಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಈಗ ಲೋಕದಿಂದ ನಿಮ್ಮೆಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಜಾನ್ ಪೀಟರ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸುವಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗವಾಗಿಯುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವಾದೇ ಪೂಜಾ ಕನ್ಯಾ ಮರಿಯವರೊಂದಿಗೂ ಆಕೆ ಪತಿಸಂತ ಜೋಸಫ್ ಅವರೊಂದಿಗೂ ಪುಣ್ಯದ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ಅಂತ್ಯದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುಸಮಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರೈಕ್ಯದಲ್ಲಿ ಸರ್ವಗೌರವವು ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ಮೃತರಿಗೆ ನಿತ್ಯ ಶಾಂತಿಯನ್ನು ದಯಪಾಲಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿಯೇ,
ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಗಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಹೊರಹಿಡಿದು ಸಂತೈಸು ಬೇಗ. ಲಾಸರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನೀರೊರೆಸು ದೇವ, ಕಣ್ಣೀರ ನೀರೊರೆಸು ದೇವ. ಕಣ್ಮುಂದೆ ಇದ್ದವರು ಈಗೆಲ್ಲ ದೇವ, ನೆನಪಾದರೆ ಹೃದಯ ಭಾರ. ಹಲವಾರು ವರುಷದ ಈ ಸ್ನೇಹ ಬಂದ ಕನಸಾಗಿ ಹೋಯ್ತಲ್ಲ ದೇವ. ಮುಗುಳಗೆಯ ಮುಖವು ಕಣ್ಣಲ್ಲೇ ದೇವ, ವೇದನೆಯ ನೀನೀಗು ಬೇಗ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಗಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರಹಿಡಿದು ಸಂತೈಸು ದೇವ. ನಮ್ಮೊಡನೆ ಅವರಾಡಿದ ಸವಿ ಮಾತುಗಳೆಲ್ಲ ಕಿವಿಯಲ್ಲಿ ಮೊಳಗಿದೆ ದೇವ. ಅವರಲ್ಲಿ ನಾ ಕಂಡ ಸದ್ಗುಣಗಳೆಲ್ಲ ನೆನಪಾದರೆ ಮನಕ್ಕೆ ಶೋಕ. ಅವರಿಲ್ಲದ ಬಾಳು ನೆನೆದಾಗದು, ನವಚೇತನ ನೀಡೆ ಮನೆ ದೇವ. ಚೇತನ ನೀಡೆ ಮನೆ ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂದಿದ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರಹಿಡಿದು ಸಂತೈಸು ದೇವ.
ನೀನು ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವ ದೇವ, ಕರೆಯಿರು ಸಂತೈಸು ದೇವ. ಲಾಜರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನೀರೊರೆಸು ದೇವ, ಕಣ್ಣೀರ ನೀರೊರೆಸು ದೇವ. ಪ್ರಾರ್ಥಿಸೋಣ. ಪ್ರಭು ನಮಗಾಗಿ ಬಲಿಯಾಗಿ ಮಹಿಮೆಯಲ್ಲಿ ಪುನರುತ್ಥಾನರಾದ ನಿಮ್ಮ ಏಕೈಕ ಪುತ್ರರ ಸಂಸ್ಕಾರವನ್ನು ವಿಶ್ವಾಸದಿಂದ ಸ್ವೀಕರಿಸಿದ್ದೇವೆ. ನಿಮ್ಮ ದಿವಂಗತ ಸೇವಕರಾದ ಶ್ರೀ ಜಾನ್ ಪೀಟರ್ ಅವರು ಪಾಸ್ಕ ರಹಸ್ಯಗಳಿಂದ ಶುದ್ಧರಾಗಿ ಬರಲಿರುವ ಪುನರುತ್ಥಾನದ ಕೊಡುಗೆಗಳಲ್ಲಿ ಮಹಿಮೆಯನ್ನು ಪಡೆಯುವಂತೆ ಮಾಡಿರೆಂದು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಮೃತರಾದ ನಮ್ಮ ಸಹೋದರ ಶ್ರೀ ಜಾನ್ ಪೀಟರ್ ಅವರ ಪಾರ್ಥಿವ ಶರೀರವನ್ನು ಕ್ರೈಸ್ತ ಸಮುದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗಲಿರುವ ಈ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರಿಸುವಂತೆ ಜೀವದಾತರಾದ ಪಿತದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಈತನ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಪಾಲಿಸಲಿ. ಪರಿಪಾಲಕರಾದ ಪ್ರಭು ಯೇಸು ಕ್ರಿಸ್ತರು ಈತನನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತದೇವರೊಂದಿಗೆ ಸಂಧಾನಗೊಳಿಸಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅರಸರ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸವಿಯಲಿ. ಸಕಲ ಸಂತರೇ ಈತನ ಸಹಾಯಕ್ಕೆ ಬನ್ನಿ. ಕರ್ತರ ದೂತರೇ ಈತನನ್ನು ಸಂತೋಷದಿಂದ ಸ್ವಾಗತಿಸಿರಿ. ಈತನನ್ನು ಸ್ವಾಗತಿಸಿರಿ. ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಭು ಯೇಸು ಕ್ರಿಸ್ತರೇ ಈತನಿಗೆ ಸ್ನಾನ ದೀಕ್ಷೆಯಲ್ಲಿ ನವಜೀವವನ್ನಿತ್ತಿರಿ. ಅಬ್ರಹಾಮರು ಇಲ್ಲಿ ಇರುವವಲ್ಲಿಗೆ ಈತನನ್ನು ಸೇರಿಸಿರಿ. ದೂತರೇ ಸಂತರೇ ಈತನನ್ನು ಬರಮಾಡಿಕೊಳ್ಳಿ. ಈತನಿಗೆ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಈತನ ಮೇಲೆ ಪ್ರಕಾಶಿಸಲಿ. ಈತನನ್ನು ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ಪ್ರಾರ್ಥಿಸೋಣ. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮಲ್ಲಿಗೆ ತೆರಳಿರುವ ನಮ್ಮ ಸಹೋದರ ಶ್ರೀ ಜಾನ್ ಪೀಟರ್ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇವೆ. ಕ್ರಿಸ್ತರೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವವರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಿಮ್ಮ ಭಕ್ತರಿಗೆ ಇಹದಲ್ಲಿ ನೀವು ಹೇರಳವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಔದಾರ್ಯಗಳನ್ನು, ಕ್ರಿಸ್ತರಲ್ಲಿ ಸಂತರೊಡನೆ ನಮಗಿರುವ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರನಿಗೆ ಸ್ವರ್ಗದ ಬಾಗಿಲು ತೆರೆಯಲಿ. ಇಹದಲ್ಲಿರುವ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತನ ಎದುರುಗೊಂಡು ನಿಮ್ಮೊಡನೆಯೂ ಮತ್ತು ಈ ಸಹೋದರನೊಡೆಯೂ ನಿತ್ಯಕ್ಕೂ ಜೀವಿಸುವ ತನಕ ನಮ್ಮ ವಿಶ್ವಾಸವೇ ನಮಗೆ ಭರವಸೆ ನೀಯಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸ್ವಾಮಿ ದಯತೋರಿ, ಕ್ರಿಸ್ತರೇ ದಯತೋರಿ, ಸ್ವಾಮಿ ದಯತೋರಿ. ಪ್ರಭುವನ್ನು ವಿಶ್ವಾಸಿಸುವವರು ಮೃತಪಟ್ಟಿದ್ದರೂ ನಿತ್ಯಕ್ಕೂ ಜೀವಿಸುವರು ಎಂಬ ವಿಶ್ವಾಸದಿಂದ ಅವರೇ ಕಲಿಸಿದ ಕರ್ತರ ಪ್ರಾರ್ಥನೆ ನಾವು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ಅವರ ಪ್ರಸಾದ ನಮೋ ಮರಿಯ ಅವರ ಪ್ರಸಾದ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ನಮೋ ಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಧನ್ಯರು. ಸಂತಾನವೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ಪಾರ್ಥಿವ ಶರೀರವನ್ನು ಮತ್ತು ನಮ್ಮೆಲ್ಲರನ್ನು ಸದಾಕಾಲವೂ ಆಶೀರ್ವದಿಸಲಿ. ಓ ಕರ್ತರೇ, ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಗಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಹೊರ ಹಿಡಿದು ಸಂತೈಸು ಬೇಗ. ಲಾಜರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನೀರೊರೆಸು ದೇವ, ಕಣ್ಣೀರ ನೀರೊರೆಸು ದೇವ.
ಮುಂದೆ ಇದ್ದವರು ಈಗೆಲ್ಲ ದೇವ ನೆನಪಾದರೆ ಹೃದಯ ಭಾರ. ಹಲವಾರು ವರುಷದ ಈ ಸ್ನೇಹ ಬಂದ ಕನಸಾಗಿ ಹೋಯ್ತಲ್ಲ ದೇವ. ಮುಗುಳಗೆಯ ಮುಖವು ಕಣ್ಣಲ್ಲೇ ದೇವ, ವೇದನೆಯ ನೀನೀಗು ಬೇಗ, ವೇದನೆಯ ನೀನೀಗು ಬೇಗ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಗಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ದೇವ. ನಮ್ಮೊಡನೆ ಅವರಾಡಿದ ಸವಿ ಮಾತುಗಳೆಲ್ಲ ಕಿವಿಯಲ್ಲಿ ಮೊಳಗಿದೆ ದೇವ. ಅವರಲ್ಲಿ ನಾ ಕಂಡ ಸದ್ಗುಣಗಳೆಲ್ಲ ನೆನಪಾದರೆ ಮನಕ್ಕೆ ಶೋಕ. ಅವರಿಲ್ಲದ ಬಾಳು ನೆನೆದಾಗದು, ನವಚೇತನ ನೀಡೆ ಮಡಿ ದೇವ, ನವಚೇತನ ನೀಡೆ ಮಡಿ ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ದೇವ. ಅರ್ಪಿಸುವೆ ದೇವ, ಸ್ವೀಕರಿಸಿ ಹರಸು ದೇವ. ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ, ಪರದಲ್ಲಿ ಸ್ವೀಕರಿಸು ದೇವ. ಕ್ಷಮೆಯನ್ನು ನೀಡಿ ಕರುಣೆಯ ತೋರು, ಕಣ್ಣೀರಿನ ಪ್ರಾರ್ಥನೆಯಿದು ದೇವ, ಕಣ್ಣೀರಿನ ಪ್ರಾರ್ಥನೆಯಿದು ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ